ಅತಿವೃಷ್ಟಿಯಿಂದ ಈ ಬಾರಿ ರೈತರು ಬೆಳೆದಿರುವಂತಹ ಬೆಳೆಗಳೆಲ್ಲ ಕೂಡ ಹಾನಿಗೊಳಗಾಗಿದೆ. ಪ್ರಮುಖವಾಗಿ ಈರುಳ್ಳಿ ನಮ್ಮ ಕೈ ಹಿಡಿಬಹುದು ಅಂತ ರೈತರು ಬೆಳೆದಿದ್ರು, ಬಟ್ ಬೆಲೆ ಕುಸಿತದಿಂದ ಈಗ ರೈತರೇ ಕಂಗಾಲಾಗಿದ್ದಾರೆ. ಈ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಉತ್ತಮವಾಗಿ ಬೆಳೆ ಬಂದು ಒಳ್ಳೆಯ ಲಾಭ ಸಿಗುತ್ತೆ ಎಂದುಕೊಂಡಿದ್ದ ರೈತನ ಕನಸಾಗಿಯೇ ಉಳಿದಿದೆ. ಈರುಳ್ಳಿ ಬೆಲೆ ಪಾತಾಳಕ್ಕೆ ಇಳಿದಿದ್ರಿಂದ ರೈತನಿಗೆ ದಿಕ್ಕು ತೋಚದಂತಾಗಿದ್ದು, ಬೆಳೆ ಬೆಳೆದಿದ್ದ ಜಮೀನಿಗೆ ಜಾನುವಾರುಗಳನ್ನ ಮೇಯಲು ಬಿಟ್ಟಿದ್ದಾರೆ. ರಾಯಚೂರಿನ ಕಡಗಂದೊಡ್ಡಿ ಗ್ರಾಮದ ರೈತ ಮಹಿಳೆ ಆಂಜಿನಮ್ಮ ತಮ್ಮ 2 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಬೆಳೆದು ಅತಿವೃಷ್ಟಿಯಿಂದ ಉತ್ತಮ ಬೆಳೆ ಬಂದಿದ್ರಿಂದ ಖುಷಿಯಾಗಿ ಮಾರುಕಟ್ಟೆಗೆ ತರುವಷ್ಟರಲ್ಲಿ ಈರುಳ್ಳಿ ಬೆಲೆ ಸಂಪೂರ್ಣ ಕುಸಿದಿದೆ. ಇನ್ನು ಕಳೆದ ಬಾರಿ ಬರೋಬ್ಬರಿ 2 ಲಕ್ಷ ಖರ್ಚು ಮಾಡಿ 2 ಎಕರೆಯಲ್ಲಿ ಆಂಜಿನಮ್ಮ ಈರುಳ್ಳಿ ಬೆಳೆದಿದ್ರು. ಆಗ ಈರುಳ್ಳಿ ಕ್ವಿಂಟಾಲ್ಗೆ 3,000 ಬೆಲೆಗೆ ಸೇಲಾಗಿತ್ತು. ಆದರೆ ಈ ಬಾರಿ ಕ್ವಿಂಟಾಲ್ಗೆ ಕೇವಲ 700 ರಿಂದ 800 ರೂಪಾಯಿ ಇರೋದ್ರಿಂದ ಕಟಾವು ಮಾಡಿದ ಕೂಲಿ ಕೊಡಲು ಸಾಧ್ಯವಿಲ್ಲ ಅಂತ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ದನ ಕರುಗಳಿಗೆ ಮೇಯಲು ಬಿಟ್ಟಿದ್ದಾರೆ ರೈತ ಮಹಿಳೆ ಆಂಜಿನಮ್ಮ. ಸಾಲ ಮಾಡಿ ಅವು ಕೂಲಿ ಅವ್ರಿಗೆ ಇಡಬೇಕಲ್ಲ, ಕಟ್ಟಿದ್ವಿ. ಈಗ ಈ ಮಾರ್ಕೆಟ್ಗೆ ದಾಣ ಹೋಗಿರಲಿಲ್ಲ, ಈ ಹೊಲ್ದಾಗ ಬಿಟ್ಟಿವಿ. ಕುರಿಗಳು ಎತ್ತುಗಳು ಎಲ್ಲ ಕುರಿಗಳು ತಿಂದ್ರಲ್ಲಿ ರೂಟ್ ಹೊಡ್ತೀವಿ. ರೂಟ್ ಹೊಡೆದ ಮೇಲೆ ಇನ್ನೇನದ, ಲಕ್ಷ ರೂಪಾಯಿ ಖರ್ಚು ಮಾಡಿವಿ. ಮತ್ತೆ ಕೂಲಿ ಅವ್ರಿಗೆ ಬರಂಗಿಲ್ಲ, ಸಾಲ ಮಾಡ್ಕೊಂಡಿವಿ. ಮತ್ತು ಸಾಲ ಹೆಂಗೆ ತೀರಿಸಬೇಕು? ಒಟ್ಟಾರೆ ಸಂಕಷ್ಟದಲ್ಲಿರೋ ರೈತರಿಗೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕಿದೆ. ಈರುಳ್ಳಿ ಬೆಳೆದ ರೈತನಿಗೆ ಬೆಂಬಲ ಬೆಲೆ ಕೊಟ್ಟು ಕಣ್ಣೀರೊರೆಸೋ ಕೆಲಸ ಮಾಡಬೇಕಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.